ಹಾಗಾಗಿ ನನಗೆ ಯಾವಾಗಲೂ ಅನಿಸೋದು, ನಿಮಗೆ ನಿಜವಾಗಲೂ ಭಾವಗೀತೆ ಕೇಳಬೇಕು ಅಂತ ಅನಿಸೋದಿದೆಯಲ್ಲ, ಅಥವಾ ದೇವರ ಗೀತೆಗಳನ್ನು ಕೇಳಬೇಕು ಅಂತ ಅನಿಸೋದಿದೆಯಲ್ಲ, ಅಥವಾ ತತ್ವ ಪದಗಳನ್ನು ಕೇಳಬೇಕು ಅಂತ ಅನಿಸೋದಿದೆಯಲ್ಲ, ಸುಮ್ಮನೆ ಅನಿಸೋದಿಲ್ಲ. ಏನೋ ಒಂದು ದೈವಾನುಗ್ರಹ ಇರಬೇಕು. ಯಾಕಂದರೆ ನಮ್ಮಲ್ಲಿ ಒಳ್ಳೆಯ ಸಾಹಿತ್ಯವೂ ಇದೆ, ನಿಮ್ಮನ್ನು ಉದ್ಧಾರ ಮಾಡುವ ಸಾಹಿತ್ಯವೂ ಇದೆ, ಉದ್ಧಾರ ಮಾಡುವ ಹಾಡುಗಳು ಇದ್ದಾವೆ, ನಿಮ್ಮನ್ನು ಸರಿದಾರಿಗೆ ತರುವ ಹಾಡುಗಳು ಇದ್ದಾವೆ, ನಿಮ್ಮನ್ನು ಹಾಳು ಮಾಡಿ ಕೆಡಿಸಿ ನಿಮ್ಮ ಮನೆ ಮನಸ್ಸು ಎಲ್ಲವನ್ನು ಗುಡಿಸಿ ಗುಂಡಾಂತರ ಮಾಡುವ ಕೆಟ್ಟ ಕೆಟ್ಟ ವಿಚಾರಗಳೂ ಇದ್ದಾವೆ. ಇದು ಎಲ್ಲವನ್ನು ಒಳಗೊಂಡ ಸಮಾಜ. ನಿಮ್ಮ ಫೋನ್ ಇದೆಯಲ್ಲ, ಒಳ್ಳೆ ಹಾಡು ಕೇಳ್ಬೋದು, ಕೆಟ್ಟ ಹಾಡು ಕೇಳ್ಬೋದು, ಒಳ್ಳೆಯದನ್ನು ನೋಡ್ಬೋದು, ಕೆಟ್ಟದ್ದನ್ನು ನೋಡ್ಬೋದು. ಈ ಸಮಾಜ ಇದೆಯಲ್ಲ, ಒಳ್ಳೆಯವರ ಸಹವಾಸನೂ ಮಾಡ್ಬೋದು, ಕೆಟ್ಟವ್ರ ಸಹವಾಸನೂ ಮಾಡ್ಬೋದು. ನಮಗೆ ಈ ಎರಡೂ ಆಯ್ಕೆಯನ್ನು ದೇವರು ಕೊಟ್ಟಿದ್ದಾನೆ. ನೋಡಿ, ಆ ದೇವರ ಆಟ ಇದೆಯಲ್ಲ, ಬರೀ ಒಳ್ಳೆಯದು ಮಾತ್ರ ಕೊಟ್ಟು, ಒಳ್ಳೆಯವರನ್ನು ಮಾತ್ರ ಇಟ್ಟು, ಒಳ್ಳೆಯ ವಿಚಾರಗಳನ್ನು ಮಾತ್ರ ನಿಮ್ಮ ಹತ್ರ ಬಿಟ್ಟಿಲ್ಲ. ನಿಮ್ಮನ್ನು ಸೃಷ್ಟಿಸಿ, ನಿಮ್ಮನ್ನು ಈ ಭೂಮಿಗೆ ಬಿಟ್ಟು ಒಳ್ಳೆಯದೂ ಇದೆ, ಕೆಟ್ಟದ್ದೂ ಇದೆ, ವಿಷವೂ ಇದೆ, ಅಮೃತವೂ ಇದೆ, ಸಜ್ಜನರು ಇದ್ದಾರೆ, ದುರ್ಜನರು ಇದ್ದಾರೆ. ನಿನಗೇನು ಬೇಕೋ ಆಯ್ಕೆ ಮಾಡಿಕೊಳ್ಳಪ್ಪ. ದೇವರು ಈ ವಿಚಾರದಲ್ಲಿ ಇಂಟರ್ಫಿಯರೇ ಆಗುವುದಿಲ್ಲ. ನಾನು ನಿನಗೆ ಬದುಕುವ ಅವಕಾಶ ಕೊಟ್ಟಿದ್ದೀನಿ, ಮನುಷ್ಯ ಜನ್ಮ ಕೊಟ್ಟಿದ್ದೀನಿ, ಅಥವಾ ನಾನು ನಿನಗೆ ಈ ಭೂಮಿಯ ಮೇಲೆ ತಂದು ಬಿಟ್ಟಿದ್ದೀನಿ. ಆದರೆ ಇಲ್ಲಿ ನಾನು ಹೇಗೆ ಬದುಕಬೇಕು ಅದು ನಿನಗೆ ಬಿಟ್ಟಿದ್ದು. ಈ ಕಡೆ ಒಳ್ಳೆಯದೂ ಇದೆ, ಕೆಟ್ಟದ್ದೂ ಇದೆ. ಪರೀಕ್ಷೆ ಮಾತ್ರ ನಾನು ಕೊಟ್ಟಿದ್ದೀನಿ. ನೀನು ಸ್ವಂತ ಓದುವ ರೀತಿಯೋ, ಇಲ್ಲ ಎಕ್ಸಾಮ್ ಹಾಲಲ್ಲಿ ಯಾರೋ ತೋರಿಸ್ತಾರೆ ಬಿಡು ಅಂತ ಕಾಪಿ ಚೀಟಿ ತಗೊಂಡು ಹೋಗಿ ಅವರಿವ್ರ ಹತ್ರ ನೋಡ್ಕೊಂಡು ಬರೆಯೋಣ ಅಂತ ನೀನು ಅಂದ್ಕೊಳ್ತೀಯೋ, ಅದು ನಿನಗೆ ಬಿಟ್ಟಿದ್ದು. ಆದರೆ ನೆನಪಿರಲಿ, ಈ ಜನ್ಮ ಅಂತ ಏನಿದೆ, ದೇವರು ಕೊಟ್ಟಿರುವ ಅವಕಾಶ, ನೀವು ಯಾವುದನ್ನು ಆಯ್ಕೆ ಮಾಡ್ತೀರಿ, ಏನನ್ನು ನೋಡ್ತೀರಿ, ಏನು ಸವಾಸ ಮಾಡ್ತೀರಿ, ಏನನ್ನು ಕೇಳ್ತೀರಿ, ಇದೆಲ್ಲವೂ ಕೂಡ ನಿಮ್ಮನ್ನು ಅಥವಾ ನಿಮ್ಮ ಸಾವಿನ ನಂತರದ ಬದುಕನ್ನೂ ನಿರ್ಣಯಿಸುತ್ತೆ. ಅದನ್ನು ಪುನರ್ಜನ್ಮ ಅಂತ ಕರೀತಾರೆ. ಅಂದರೆ ಇಲ್ಲಿ ನಾನು ಹೇಗೆ ಬದುಕುದ್ನೋ ಅದರ ಮುಂದುವರಿದ ಭಾಗವೇ ಪುನರ್ಜನ್ಮ. ನಾನು ಈ ಸಂಸಾರ ಬಂಧನದಿಂದ, ಜನನ ಮರಣ ಚಕ್ರದಿಂದ ಬಿಡುಗಡೆಯಾಗಿ ಶಾಶ್ವತವಾಗಿ ಭಗವಂತನ ಲೋಕಕ್ಕೆ ಹೋಗಿ ಸೇರಿಬಿಡ್ತೀನ. ಈ ಜನ್ಮದಲ್ಲಿ ನನಗೆ ನಿಜಕ್ಕೂ ಅಷ್ಟು ಶಕ್ತಿ ಇದೆಯಾ, ನನಗಷ್ಟು ದೊಡ್ಡ ಸಂಕಲ್ಪ ಇದೆಯಾ ಗೊತ್ತಿಲ್ಲ. ನಂಬಿಕೆ ಇಡೋಣ, ಹೌದು ನಾನು ಈ ಎಲ್ಲದರಿಂದ ಬಿಡಿಸಿಕೊಳ್ಳುವಷ್ಟು ವೈರಾಗ್ಯ ನನಗಿದೆ, ಅಥವಾ ನಾನು ಅಂಥದ್ದನ್ನು ಸಾಧಿಸಬಲ್ಲೆ. ಧ್ಯಾನದ ಮೂಲಕ, ಯೋಗದ ಮೂಲಕ, ಸಜ್ಜನರ ಸಹವಾಸದ ಮೂಲಕ, ಗುರುಗಳ ಅನುಗ್ರಹದ ಮೂಲಕ ನಾನಂಥದ್ದೇನೋ ಸಾಧಿಸಬಲ್ಲೆ. ಈ ಭರವಸೆ, ಈ ಆಶಾಭಾವನೆ ಇರಲಿ. ಆದರೆ ನಾವು ಈ ಜನ್ಮದಲ್ಲಿ ಏನೇನು ನೋಡ್ತೀವಿ, ಏನೇನು ಕೇಳ್ತೀವಿ, ಏನೇನು ಸಹವಾಸ ಮಾಡ್ತೀವಿ, ನೆನಪಿಟ್ಟುಕೊಳ್ಳಿ, ನಿಮ್ಮ ಮುಂದಿನ ಬದುಕಿಗೆ ಅದು ಅಡಿಪಾಯ. ಸುಮ್ಮನೆ ಚಿಕ್ಕದಾಗಿ ನೋಡೋಣ, ಜನ್ಮಗಳ ಲೆಕ್ಕ ಬೇಡ, ದಿನಗಳ ಲೆಕ್ಕನೇ ತಗೊಳ್ಳೋಣ. ನಾನು ಈ ದಿನ ಯಾರಿಗೂ ಹೊಡೆದು ಬಂದೆ, ಯಾರ್ದೋ ಜೊತೆ ಸೇರಿ ಇನ್ಯಾರನ್ನೋ ಕೊಲೆ ಮಾಡೋಕೆ ಭಾಗವಹಿಸಿದ್ದೆ, ಇನ್ಯಾರ್ದೋ ಮನೆ ಹಾಳು ಮಾಡಲಿಕ್ಕೆ ಭಾಗವಹಿಸಿದ್ದೆ, ಅಥವಾ ಇನ್ಯಾವುದೋ ಜೂಜು ಮೋಜು ಅಥವಾ ನಶೆ ಅಥವಾ ಯಾವುದೇ ರೀತಿಯ ಕೆಟ್ಟ ಸ್ನೇಹಿತರ ಜೊತೆ ಸೇರಿ ಏನೋ ಒಂದು ಗಾಂಜಾ ಗೀಂಜಾ ಏನೇನೋ ಇರಬಹುದು, ಅದ್ರ ಜೊತೆ ಭಾಗವಹಿಸಿ ತಪ್ಪು ಮಾಡಿಬಿಟ್ಟು ಮನೆಗೆ ಬಂದೆ. ಆಯಿತು, ತಪ್ಪು ಮಾಡಿ ನೀವು ಮನೆಗೆ ಬಂದ್ರಿ, ಮುಗೀತಾ? ಇಲ್ಲ. ನಿಮ್ಮ ನಾಳೆಯ ದಿನವನ್ನು ಈ ದಿನದ ಕೆಲಸಗಳು ನಿರ್ಧರಿಸ್ತವೆ. ನಾಳೆ ಪೊಲೀಸ್ನವ್ರು ನಿಮ್ಮನ್ನು ಹುಡುಕಾಡ್ತಾರೆ, ನಾಳೆ ನೊಂದಿರೋರು ಅಥವಾ ಯಾರು ಅನ್ಯಾಯಕ್ಕೊಳಗಾದರೂ ಅವ್ರ ಕಡೆಯವರು ನಿಮ್ಮನ್ನು ಹೊಡೆಯೋಕೋ ಬಡಿಯೋಕೋ ಅಥವಾ ನಿಮ್ಮನ್ನು ಹಿಡ್ಕೊಡೋಕೋ ಏನೋ ಕಾರಣಕ್ಕೆ ನಿಮ್ಮನ್ನು ಹುಡುಕ್ತಾರೆ, ನಿಮ್ಮ ಮನೆ ಹತ್ರ ಹುಡುಕೊಂಡು ಬರ್ತಾರೆ, ನಿಮಗೆ ಕಾಯ್ತಾ ಇದ್ದಾರೆ, ನಿಮ್ಮನ್ನು ಹುಡುಕ್ತಾ ಇದ್ದಾರೆ. ಈ ದಿನದ ನನ್ನ ಈ ಮಟ್ಟಿನ ಆತಂಕ ನನ್ನ ನೆನ್ನೆಯ ಕೆಲಸಗಳಿಂದಲೇ ಆಗಿದ್ದಲ್ಲ. ಅಂದರೆ ಈ ದಿನ ನಾನು ಏನು ನಡ್ಕೊಳ್ತೀನೋ, ಈ ದಿನ ನಾನು ಏನು ಬದುಕ್ತೀನೋ ಅದು ನನ್ನ ನಾಳೆಯನ್ನು ನಿರ್ಧರಿಸುತ್ತೆ ಅನ್ನೋದಾದರೆ, ಈ ಜನ್ಮದಲ್ಲಿ ನಾನು ಹೇಗೆ ಬದುಕ್ತೀನಿ ಅದು ನನ್ನ ಮುಂದಿನ ಜನ್ಮವನ್ನು ನಿರ್ಧರಿಸುತ್ತೆ. ಸಿಂಪಲ್. ಹಾಗಾಗಿ ನನ್ನ ನಂಬಿಕೆ ಏನಂದರೆ, ಇನ್ನೊಂದು ಜನ್ಮ ಇದೆಯೋ ಬೇಡವಾ ಆ ಚರ್ಚೆಯನ್ನು ಇನ್ನೊಂದು ದಿವಸ ಮಾಡೋಣ. ಆದರೆ ಒಳ್ಳೆಯದಕ್ಕೆ ಒಳ್ಳೆಯದು ಖಂಡಿತ ಇದೆ, ಕೆಟ್ಟದ್ದಕ್ಕೆ ಕೆಟ್ಟದ್ದು ಹೇಗಾಗುತ್ತೋ ಒಳ್ಳೆಯದಕ್ಕೆ ಒಳ್ಳೆಯದು ಹಾಗೇ ಆಗುತ್ತೆ. ಅದ್ರ ಮೇಲೆ ನಂಬಿಕೆ ಕಳ್ಕೊಳ್ಬೇಡಿ. ಒಳ್ಳೆಯದಕ್ಕೆ ಕಾಲ ಇಲ್ಲ, ಒಳ್ಳೇದಾಗಲ್ಲ ಬಿಡಿ, ಒಳ್ಳೇದು ಏನು ಮಾಡಿದ್ರು ಒಳ್ಳೆಯವ್ರಿಗೆ ಕಾಲ ಇಲ್ಲ ಸ್ವಾಮಿ, ಧರ್ಮಕ್ಕೆ ಕಾಲ ಅಲ್ಲ ಇದು, ಆ ಧರ್ಮಕ್ಕೆ ಕಾಲ ಅಂತ ಅಂದುಕೊಳ್ಳೋಕೆ ಹೋಗಬೇಡಿ. ಒಳ್ಳೆಯದಕ್ಕೆ ಒಳ್ಳೇದು ಇದ್ದೇ ಇದೆ.
ನಮಗೆ ತಕ್ಷಣ ಪ್ರತಿಫಲ ಸಿಗದೇ ಇರುವುದರಿಂದ ನಮ್ಗೆ ಹಾಗೆ ಅನ್ನಿಸ್ತಾ ಇರ್ಬೋದು. ನಾನು ಅದನ್ನೇ ಮತ್ತೆ ಹೇಳ್ತಾ ಇದ್ದೀನಿ, ನಿಮಗೆ ಕೆಟ್ಟ ಕೆಟ್ಟ ಸಿನಿಮಾ ಸಂಗೀತ, ಕೆಟ್ಟ ಕೆಟ್ಟ ಅಶ್ಲೀಲ ಸಾಹಿತ್ಯಗಳು, ಕೆಟ್ಟ ಕೆಟ್ಟ ವಿಡಿಯೋಗಳು, ಕೆಟ್ಟ ಕೆಟ್ಟ ವಿಚಾರಗಳು, ಇದು ನೋಡಲಿಕ್ಕೆ ನಿಮ್ಮ ಮನಸ್ಸು ಹಪಹಪಿಸ್ತಾ ಇದೆ ಅಂದರೆ ನೀವು ಡೇಂಜರಲ್ಲಿದ್ದೀರಾ. ಯಾಕಂದರೆ ಈ ರಜೋಗುಣಗಳು, ಈ ತಮೋ ಗುಣಗಳು ನಿಮ್ಮನ್ನು ಎಲ್ಲಿಯಾದರೂ ಪಾತಾಳಕ್ಕೆ ತಳ್ತವೆ. ನಿಮಗೆ ಹಾಗೆ ಅನ್ನಿಸ್ತಾ ದಯವಿಟ್ಟು ಒಪ್ಕೊಳ್ಳಿ, ಹೌದು ನನಗೆ ಕೆಟ್ಟ ವಿಡಿಯೋಗಳು ನೋಡಬೇಕು, ಕೆಟ್ಟ ವಿಚಾರ ಕೇಳಬೇಕು, ಕೆಟ್ಟದ್ದೇನೋ ಯಾರನ್ನೋ ಬೈಯೋದು ನೋಡಬೇಕು, ಯಾರೋ ಜಗಳಾಡೋದು ನೋಡಬೇಕು, ಯಾವುದೋ ಹೊಲಸು ವಿಡಿಯೋ, ಕೆಟ್ಟ ವಿಚಾರಗಳನ್ನು ಕೇಳಬೇಕು, ಹೀಗೆಲ್ಲ ಅನ್ನಿಸ್ತಾ ಇದೆ ಗುರುಗಳೇ. ಒಪ್ಕೊಳ್ಳಿ. ನೀವು ಯಾವಾಗ ಒಪ್ಕೊಳ್ತಿರೋ ನಿಮ್ಗೆ ಆಗ ದಾರಿ ಕಾಣುತ್ತೆ. ಒಳಗಡೆ ಆ ಥರದ್ದು ಕೆಟ್ಟ ಬುದ್ಧಿ ಇರುತ್ತೆ, ಆದರೆ ಹೊರಗಡೆ ಮಾತ್ರ ಇಲ್ಲ ಸರ್ ನನಗೆ ಹಂಗೇನು ಅನಿಸಲ್ಲ. ಒಳಗಡೆ ಕೆಡ್ತಾ ಹೋಗ್ತೀರಾ. ಒಂದು ಹಂತ ಹೋದ್ಮೇಲೆ ಯಾವ ಗುರುವೂ ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕಾಗಲ್ಲ. ಹಾಗಾಗಿ ನಾನು ತುಂಬ ಸಾರಿ ಕೆಲವರನ್ನು ನೋಡ್ತೀನಿ, ಅವರಿಗೆ ಭಾವಗೀತೆಗಳನ್ನು ಕಂಡ್ರೆ ಏನು ಅದ್ಭುತವಾದ ರುಚಿ, ಅದೊಂದು ಅದ್ಭುತವಾದ ಟೇಸ್ಟ್. ಭಾವಗೀತೆಗಳನ್ನು ಕೇಳೋದಾಗಿರ್ಬೋದು, ತತ್ವಪದಗಳನ್ನು ಕೇಳೋದಾಗಿರ್ಬೋದು, ಅಥವಾ ಕಾದಂಬರಿಗಳನ್ನು, ಪುಸ್ತಕಗಳನ್ನು ಓದುವುದಾಗಿರ್ಬೋದು, ಅಥವಾ ಹಿರಿಯರ ಜೊತೆ ಕೂತು ಅವರ ಅನುಭವಗಳನ್ನು ಕೇಳುವುದಾಗಿರ್ಬೋದು, ಅಥವಾ ಒಂಟಿಯಾಗಿ ಕುಳಿತು ಒಂದು ಹಾಡು ಕೇಳೋದಾಗಿರ್ಬೋದು, ಎಲ್ಲರ ಮಾತುಗಳನ್ನು ಕೇಳಿಸಿಕೊಳ್ಳುವ ಸಮಾಧಾನ ತೋರೋದಾಗಿರ್ಬೋದು, ಎಲ್ಲರೂ ಊಟ ಮಾಡಿ ಆದಮೇಲೆ ನಾನು ಊಟ ಮಾಡ್ತೀನಿ ಅಂತ ಎಲ್ಲರಿಗೂ ಊಟ ಬಡಿಸೋದಾಗಿರ್ಬೋದು. ಈ ಒಂದಷ್ಟು ಗುಣಗಳಿದ್ದಾವಲ್ಲ, ಇವು ಸುಮ್ಮನೆ ಬರಲ್ಲ, ಎಲ್ರಿಗೂ ಬರಲ್ಲ. ನಿಮ್ಗೆ ಒಂದು ವೇಳೆ ಆ ಗುಣ ಇದೆ, ಎಲ್ಲಿ ಹೋದರೂ ಅಪ್ಪ ಅಮ್ಮನಿಗೆ ಫೋನ್ ಮಾಡಿ ಹೇಳ್ತೀವಿ, ಅಮ್ಮ ಹಿಂಗೆ ಬಂದಿದ್ದೀನಮ್ಮ, ಅಪ್ಪ ಹಿಂಗೆ ಬಂದಿದ್ದೀನಪ್ಪ. ಅಥವಾ ಏನೋ ಹೊರಗಡೆ ಹೋದಾಗ, ಅಯ್ಯೋ ನಮ್ಮ ಮನೆಯವರಿಗೆಲ್ಲ ಒಂಚೂರು ಏನೋ ತಿನ್ನೋಕೆ ತಗೊಂಡು ಹೋಗೋಣ, ಅಥವಾ ಎಲ್ಲ ಸೇರಿ ಒಂದೊಳ್ಳೆ ಸಿನಿಮಾಗೆ ಹೋಗೋಣ, ಅಥವಾ ಎಲ್ಲ ಸೇರಿ ಒಂದೊಳ್ಳೆ ನಾಟಕಕ್ಕೆ ಹೋಗೋಣ, ಎಲ್ಲ ಸೇರಿ ಒಂದೊಳ್ಳೆ ದೇವಸ್ಥಾನಗಳಿಗೆ ಹೋಗೋಣ, ಅಥವಾ ಭಾವಗೀತೆ ಕೇಳೋದು, ಭಕ್ತಿಗೀತೆ ಕೇಳೋದು. ಅಂದರೆ ಈ ಒಂದಷ್ಟು ಗುಣಗಳಿದ್ದಾವೆ, ಅವುಗಳು ನಿಮ್ಮ ಮನೆಯ ಮಕ್ಕಳುಗಳಿಗಿದೆ ಅನ್ನೋದಾದರೆ ನೀವು ಪುಣ್ಯವಂತರು ಅಂತ ಮಕ್ಕಳನ್ನು ಪಡೆಯೋದು. ಅಪ್ಪ ಅಮ್ಮನಿಗೆ ಹೇಳದೆ ಎಲ್ಲಿ ಬೇಕಲ್ಲಿ ಹೋಗೋದು, ಫ್ರೆಂಡ್ಸ್ ಜೊತೆ ಎಲ್ಲಿ ಬೇಕಲ್ಲಿ ಹೋಗೋದು, ಅಪ್ಪ ಅಮ್ಮನ ಕಣ್ಣು ತಪ್ಪಿಸಿ. ಎಷ್ಟೋ ಸಾರಿ ನೋಡ್ತೀನಿ ಕಾಲೇಜ್ ಹುಡುಗರು ಅಪ್ಪ ಅಮ್ಮನಿಂದ ಪ್ರತಿಶತ 70% ಅವರ ಜೀವನವನ್ನು ಮುಚ್ಚಿಟ್ಬಿಟ್ಟಿರ್ತಾರೆ. ಒಂದು ವೇಳೆ ನಿಮ್ಮ ಮನೆಯ ಮಗು ನಿಮ್ಮ ಬಳಿ ಯಾವುದನ್ನೂ ಮುಚ್ಚಿಡದೆ ಎಲ್ಲವನ್ನೂ ಬಂದು ಹೇಳ್ತಾ ಇದೆ ಅಂದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಆ ಮಗು ಬಂಗಾರ. ವೆದರ್ ಇಟ್ ಈಸ್ ಗುಡ್ ಆರ್ ಬ್ಯಾಡ್, ಒಳ್ಳೇದಿರ್ಬೋದು ಕೆಟ್ಟದ್ದಿರ್ಬೋದು, ಏನೇ ಇರ್ಬೋದು, ಮುಚ್ಚಿಡದೆ ನಿಮ್ಮ ಹತ್ರ ಹೇಳ್ತಾ ಇದ್ದಾರೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಅಂಥ ಮಕ್ಕಳು ಸಿಗೋದಿಲ್ಲ. ಆದರೆ ಇವತ್ತಿಗೆ ನಾನು ಎಷ್ಟು ಕಥೆಗಳನ್ನು ಕೇಳ್ತೀನಿ ಅಂದರೆ, ಆ ಮಕ್ಕಳು ಒಂದು ಹಂತ ಹೋಗಿ ಎಡವಟ್ಟಾಗಿ, ಬ್ಲ್ಯಾಕ್ ಮೇಲ್ಗೊಳಗಾಗಿ, ಅನ್ಯಾಯಕ್ಕೊಳಗಾಗಿ, ಮೋಸ ಹೋಗಿ ಆಮೇಲೆ ಆಶ್ರಮಕ್ಕೆ ಬರ್ತಾರೆ. ಅಯ್ಯೋ ನಮ್ಮ ಅಪ್ಪ ಅಮ್ಮನಿಗೆ ಹೇಳಿದೆ, ನಾನು ಇಷ್ಟೆಲ್ಲ ಬೆಟ್ಟಿಂಗ್ ಆಡಿದೆ, ಹುಡುಗಿರ ಜೊತೆ ಹೋದೆ, ಶೋಕಿ ಮಾಡಿದೆ, ಇದೆಲ್ಲ ಮಾಡಿದೆ, ಈಗ ನನಗೆ ಅರ್ಥವಾಗ್ತಾ ಇದೆ, ನಾನು ಮುಳುಗಿ ಹೋಗ್ತಾ ಇದ್ದೀನಿ. ಈಗ ಯಾವುದೋ ವಿಡಿಯೋ ಇಟ್ಕೊಂಡು, ಯಾವುದೋ ಆಡಿಯೋ ಇಟ್ಕೊಂಡು, ಏನೋ ಒಂದು ವಿಚಾರ ಇಟ್ಕೊಂಡು ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳೆ ಅಥವಾ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ. ಇಂಥದ್ದೇನೋ ಸ್ಥಿತಿಗೆ ತಲುಪಿ ಆದಮೇಲೆ ಅಯ್ಯೋ ನಾನು ಎಂಥ ಕೆಲಸ ಮಾಡಿಕೊಂಡೆ ಅಂತ ಅನಿಸುತ್ತೆ. ಅಷ್ಟೊತ್ತಿ ಕಾಲ ಮೀರು ಹೋಗ್ಬಿಟ್ಟಿರುತ್ತೆ. ನಾನು ಹೇಳೋದು, ನಿಮ್ಮ ಬದುಕಲ್ಲಿ ನಿಮಗೆ ಈ ಥರದ ಒಂದಷ್ಟು ಸಾತ್ವಿಕ ಅಭ್ಯಾಸಗಳಿದ್ದಾವಲ್ಲ, ಬೆಳಗ್ಗೆ ಬೇಗ ಎದ್ದು ಹೇಳೋದಾಗಿರ್ಬೋದು, ಅಮ್ಮನಿಗೆ ಸ್ವಲ್ಪ ಅಡಿಗೆಗೆ ಹೆಲ್ಪ್ ಮಾಡೋದಾಗಿರ್ಬೋದು, ಅಥವಾ ನೆಲ ಒರೆಸ್ಕೊಡೋದಾಗಿರ್ಬೋದು. ಹೊರಗಡೆ ನಾವು ಇಂಜಿನಿಯರ್ ಇದ್ದೀವ, ಡಾಕ್ಟ್ರ್ ಇದ್ದೀವ, ನಾವು ಗುರುಗಳಿದ್ದೀವ, ನಾವು ಸಿನಿಮಾ ನಟ ಇದ್ದೀವ, ಇನ್ನೇನೋ ಏನಾದರೂ ಹೊರಗಡೆ ಇರಲಿ, ಮನೆ ಒಳಗಡೆ ನನ್ನ ತಾಯಿಗೆ, ನನ್ನ ಹೆಂಡತಿಗೆ, ನನ್ನ ಮಕ್ಕಳಿಗೆ, ನನ್ನ ಅಪ್ಪನಿಗೆ, ನನ್ನ ಕುಟುಂಬಕ್ಕೆ ನಾನು ಉಪಕಾರ ಮಾಡಬೇಕು, ಸೇವೆ ಮಾಡಬೇಕು, ಅವರಿಗೆ ಜೊತೆಯಾಗಿ ನಿಲ್ಲಬೇಕು. ಈ ಬುದ್ಧಿ ಬಂದರೆ ನಿಜವಾಗಲೂ ದೇವರು ನಿಮ್ಮನ್ನು ಮೆಚ್ಚುತ್ತಾನೆ. ಹಾಗಾಗಿ ನಾನು ಹೇಳೋದೇನೆಂದರೆ, ಹೆಚ್ಚು ನಿಮ್ಮವರಿಂದ, ಗಂಡನಿಂದ ಹೆಂಡತಿ, ಹೆಂಡತಿಯಿಂದ ಗಂಡ, ಅಥವಾ ಅಪ್ಪ ಅಮ್ಮ ಮಕ್ಕಳಿಂದ ಯಾವುದನ್ನು ಮುಚ್ಚಿಡಬೇಡಿ. ಪಾರದರ್ಶಕವಾಗಿರಿ. ಅದರಲ್ಲೂ ಮಕ್ಕಳು ಏನೇ ಇದ್ದರೂ ತಂದೆ ತಾಯಿಗಳ ಜೊತೆ ಹಂಚ್ಕೊಳ್ಳಿ. ಹೆಂಗಾಯಿತು, ಹೆಂಗಿದೆ, ಏನಾಗ್ಬಿಡುತ್ತೆ ಅವರಿಗೆ. ನೀವು ತಪ್ಪು ಮಾಡಿದಿರೋ ಸರಿ ಮಾಡಿದಿರೋ ಅವ್ರಿಗೆ ಗೊತ್ತಾದರೆ ಅವರೇನೋ ಒಂದು ಮಾಡ್ತಾರೆ. ಇದು ಹಿಂಗಲ್ಲಪ್ಪ, ಹಿಂಗೆ ಇದು ಈ ಕಣೆಯ ಹೀಗೆ ಅಂತ ಅವ್ರು ಹೇಳ್ತಾರೆ. ನೀವು ಮಾಡೋದೇನೋ ಅವ್ರಿಗೆ ಗೊತ್ತೇ ಇಲ್ಲ ಅಂದರೆ ಅವ್ರು ಏನು ಮಾಡಬಲ್ಲರು? ಹಾಗಾಗಿ ನಮ್ಮ ಬದುಕಲ್ಲಿ ಈ ಥರದ ಪ್ರವಚನಗಳಲ್ಲಿ ಭಾಗವಹಿಸೋದು, ಒಳ್ಳೆ ಗುರುಗಳು ಸಿಕ್ಕಾಗ ಅವರ ಬಳಿ ಕೂತು ನಿಮ್ಮಲ್ಲಿರುವ ಒಂದಷ್ಟು ಗೊಂದಲಗಳನ್ನು ಪರಿಹಾರ ಮಾಡಿಕೊಳ್ಳೋದು,
ಇವೆಲ್ಲ ನಿಮ್ಮ ಬದುಕಿನ ದಿನಚರಿಯಲ್ಲಿದ್ದರೆ ನಾನು ನಿಮಗೋಸ್ಕರ ಕ್ಲ್ಯಾಪ್ ಮಾಡ್ತೀನಿ. ಬಿಕಾಸ್ ಒಳ್ಳೆಯ ಹವ್ಯಾಸಗಳು, ಒಳ್ಳೆಯ ಅಭ್ಯಾಸಗಳು, ಒಳ್ಳೆಯ ನಿಮ್ಮ ಅಭಿರುಚಿಗಳು ನಿಮ್ಮ ಜೀವನವನ್ನು ಶ್ರೇಷ್ಠವಾಗಿ ಬದುಕೋ ಹಾಗೆ ನಿಮಗೆ ಪ್ರೇರೇಪಣೆ ಮಾಡ್ತವೆ. ಒಳ್ಳೆ ದಿನಚರಿನೇ ಇಲ್ಲ, 5:30 ಎದ್ದೇಳಲ್ಲ, ಸ್ವಲ್ಪ ಧ್ಯಾನ ಮಾಡಲ್ಲ, ಫಿಟ್ನೆಸ್ಗೋಸ್ಕರ ಒಂಚೂರು ವ್ಯಾಯಾಮ ಮಾಡಲ್ಲ, ಯೋಗ ಮಾಡಲ್ಲ, ಅಥವಾ ಜಿಮ್ಗೆ ಹೋಗಲ್ಲ, ವಾಕಿಂಗ್ ಮಾಡಲ್ಲ, ಒಳ್ಳೆ ಊಟ ತಿನ್ನಲ್ಲ, ಯಾವಾಗಲೂ ಎದ್ದೇಳೋದು, ಯಾವಾಗಲೂ ಸ್ನಾನ ಮಾಡ್ಕೊಳ್ಳೋದು, ಯಾವಾಗಲೂ ಕೆಲ್ಸಕ್ಕೆ ಹೋಗೋದು. ಹೀಗಿದ್ದರೆ ಅರ್ಥ ಮಾಡ್ಕೊಳ್ಳಿ, ಮೈ ತುಂಬ ರೋಗಗಳು, ಜೀವನ ತುಂಬ ದುಃಖವೇ ತುಂಬಿ ಹೋಗ್ಬಿಡುತ್ತೆ. ಇವೆಲ್ಲ ಮಾಡಿದ್ರೆ ನೀವು ತುಂಬ ವರ್ಷ ಬದುಕ್ತೀರಾ ಅಂತ ನಾನು ಹೇಳ್ತಾ ಇಲ್ಲ. ಬದುಕಿದ್ದಷ್ಟು ಸಮಯ ಯೋಗ್ಯವಾದ ಜೀವನ ಮಾಡ್ತೀರಾ, ಆರೋಗ್ಯವಂತ ಜೀವನ ಮಾಡ್ತೀರಾ, ಬಹಳ ತೂಕವಾದ ಬದುಕನ್ನು ಬದುಕ್ತೀರಾ. ಹಾಗಾಗಿ ದಯವಿಟ್ಟು ಒಂದು ನಿಮ್ಮ ಬದುಕಿಗೆ ವ್ಯಾಲ್ಯೂ ಆ್ಯಡ್ ಮಾಡಿಕೊಳ್ಳೋ ಜವಾಬ್ದಾರಿ ನಿಮ್ಮದೇ ಆಗಿದೆ. ಅದನ್ನು ಯಾರೂ ಬಂದು ಮಾಡೋದಿಲ್ಲ. ಹಿಂಗೆ ಮಾಡಪ್ಪ ಯಾರೂ ಬರಲ್ಲ. ಎಲ್ಲರಿಗೂ ಅವ್ರವ್ರ ಜೀವನ ಸಾಕಾಗೋಗಿದೆ. ಹಾಗಾಗಿ ನಮ್ಮ ಬದುಕಿನ ಜವಾಬ್ದಾರಿ ನಮ್ಮದೇ ಆಗಿರುತ್ತೆ.